ಸರ್, ಲೋಕಸಭಾ ಚುನಾವಣೆ ವಿರಾಜಪೇಟೆ ಒಂದು ಮತಕ್ಷೇತ್ರ ಮತಗಟ್ಟೆಯಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಾ ಅಂತ ಹೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ನಾನು ರಾಮಚಂದ್ರ, ತಹಶೀಲ್ದಾರ್ ವಿರಾಜಪೇಟೆ. ಈಗ ನಾವು ಈ ದಿವಸ ಸೆಂಟ್ ಆನ್ಸ್ ಶಾಲೆಯಲ್ಲಿ ನಮ್ಮ ಏನು 209 ವಿಧಾನಸಭಾ ಕ್ಷೇತ್ರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಿಬ್ಬಂದಿಗಳಿಗೆ ಇಲ್ಲಿಂದ ಅವರು ಮತಗಟ್ಟೆಗಳಿಗೆ ತೆರಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ದಿವಸ ನಮಗೆ 273 ಮತಗಟ್ಟೆಗಳಿದ್ದು ಈ ಮತಗಟ್ಟೆಗಳಿಗೆ ತೆರಳಲು 1250 ಸಿಬ್ಬಂದಿ ಮತಗಟ್ಟೆ ಸಿಬ್ಬಂದಿಗಳಿದ್ದಾರೆ. ಇದರಲ್ಲಿ ಮಹಿಳೆಯರು 800 ಜನ ಮೇಲ್ಪಟ್ಟಿದ್ದಾರೆ. ಇವರಿಗೆಲ್ಲ ಕೂಡ ನಾವು ಇಲ್ಲಿ ಅವರಿಗೆ ನಾವು ಚುನಾವಣೆಗೆ ಏನೇನು ಸಾಮಗ್ರಿ ಕೊಡಬೇಕು, ನಮ್ಮ EVM ಮಿಷಿನ್ಸು ಮತ್ತು ಫಾರಮ್ಸು ಮತ್ತು ಅವ್ರಿಗೆ ಏನೇನೆಲ್ಲ ವ್ಯವಸ್ಥೆ ಮಾಡಬೇಕು, ಊಟ ತಿಂಡಿ ಮತ್ತು ಅವರಿಗೆ ಬಸ್ ವ್ಯವಸ್ಥೆ, ಬಸ್ ಹೋಗಿಲ್ಲ ಅಂದ ಕಡೆ ಜೀಪ್ ವ್ಯವಸ್ಥೆ ಇವನ್ನೆಲ್ಲ ಮಾಡಿದ್ದೀವಿ. ಈಗ ಅವರೆಲ್ಲ ಈಗ ಬಂದೆಲ್ಲ ಸೇರಿದ್ದಾರೆ. ಎಲ್ಲರೂ ಕೂಡ ಇವಾಗ ತಮ್ಮ ತಮ್ಮ ಮತಗಟ್ಟೆಗಳು ಯಾವುದು ಅಂತೇಳಿ ನೋಡ್ಕೊಡೋದಕ್ಕೆ ದೊಡ್ಡ ವಿಶೇಷವಾಗಿ ನಾವು ಅವ್ರಿಗೆ ಫ್ಲೆಕ್ಸ್ಗಳು ಮಾಡಿಸಿ ಆಯಾ ರೂಮ್ಗಳಲ್ಲಿ ಅವ್ರನ್ನ ಕೂರಿಸಿ ಅವ್ರಿಗೆ ಯಾವುದೂ ಕೂಡ ತೊಂದರೆ ಗೊಂದಲ ಆಗ್ದಂಗೆ ಅವ್ರಿಗೆಲ್ಲ ಕೂಡ ಅಚ್ಚುಕಟ್ಟು ವ್ಯವಸ್ಥೆ ಮಾಡಿದ್ದೀವಿ. ಈಗ ಅವರು ಎಲ್ಲ ಮೆಟೀರಿಯಲ್ ತೊಗೊಂಡು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಮಧ್ಯಾಹ್ನ 1:30 ನಂತರ ತೆರಳ್ತಾರೆ. ಅಲ್ಲಿ ತೆರಳಿದ ನಂತರ ಅವರು ನಮ್ಮ ಸೆಕ್ಟರ್ ಆಫೀಸರ್ಗಳು ಓಕೆ ರಿಪೋರ್ಟ್ ತೊಗೊಂಬರ್ತಾರೆ. ಓಕೆ ರಿಪೋರ್ಟ್ ತೊಗೊಂಡು ಬಂದಮೇಲೆ ಅವರು ಮತ್ತೆ ನಾಳೆ ಬೆಳಿಗ್ಗೆ 5:30ಗೆ ಮಾಕ್ ಪೋಲ್ ಸ್ಟಾರ್ಟ್ ಮಾಡ್ತಾರೆ. ಮಾಕ್ ಪೋಲ್ ಸ್ಟಾರ್ಟ್ ಮಾಡಿ ಅದು ಕ್ಲೋಸ್ ಮಾಡಿದ ಮೇಲೆ ಮತಗಟ್ಟೆ ನಾಳೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಡೀತದೆ. ಈ ಮತಗಟ್ಟೆಗಳಲ್ಲಿ ನಾವು ಸಖಿ ಬೂತ್ ಅಂದರೆ ಮಹಿಳೆಯರಿಗಾಗಿ ವಿಶೇಷವಾಗಿ ತೆರೆದಿರ್ತಕ್ಕಂಥ ಮತಗಟ್ಟೆಗಳಿದ್ದಾವೆ. ಮತ್ತು ಅಂಗವಿಕಲರಿಗೆ ವಿಕಲಚೇತನ ಸ್ನೇಹಿ ಮತಗಟ್ಟೆಗಳಿದ್ದಾವೆ. ಮತ್ತು ಅವ್ರಿಗೇನು ವಿಕಲಚೇತನರಿದ್ದಾರೆ ಅವ್ರಿಗೆಲ್ಲ ಕೂಡ ನಾವು ಅವ್ರ ಮತಗಟ್ಟೆಗೆ ಬಂದಾಗ ಅವರಿಗೆ ರ್ಯಾಂಪ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅವರಿಗೆ ವೀಲ್ ಚೇರನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಎಲ್ಲಿ ಅವರಿಗೆ ಬರಲಿಕ್ಕಾಗಲ್ಲ ಅಂಥ ಕಡೆ ವಾಹನದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅವರು ತಮ್ಮ ಮತಗಟ್ಟೆಗಳಿಗೆ ಬಂದು ನಿರ್ಭೀತಿ ಮತ್ತು ಮುಕ್ತವಾಗಿ ಪಾರದರ್ಶಕವಾಗಿ ಚುನಾವಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಇವತ್ತು ಇಲ್ಲಿ ವಿರಾಜಪೇಟೆಯಲ್ಲಿ ಕೈಗೊಂಡಿದ್ದೀವಿ. ಯಾವುದೂ ಲೋಪದೋಷ ಆಗದಂತೆ ನಮ್ಮ ಪೊಲೀಸ್ ಸಿಬ್ಬಂದಿ ಸಹ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಮತದಾರ ಪ್ರಭುಗಳಲ್ಲಿ ನಾನು ಕೇಳೋದೇನೆಂದರೆ, ತಾವೆಲ್ಲ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಡೆಯತಕ್ಕಂಥ ಲೋಕಸಭಾ ಚುನಾವಣೆ 2024 ಈ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮತದಾರರು ಕೂಡ ನಾವು ಕಡ್ಡಾಯವಾಗಿ ಮತವನ್ನು ಚಲಾಯಿಸಿ ಈ ದೇಶವನ್ನು ನಾವು ಉಜ್ವಲವನ್ನಾಗಿಸಿ ಸಮರ್ಥ ನಾಯಕತ್ವದ ಕಡೆಗೆ ನಾವು ಕೊಂಡೊಯ್ಯಲಿಕ್ಕೆ ತಾವೆಲ್ಲ ಅವಕಾಶ ಕೊಡಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ರೂಮಲ್ಲಿ ಹಾಕಿ ಇಟ್ಬಿಟ್ಟು ಬಂದ್ಬಿಡ್ತೀನಿ ಬಿಡಿ. 15 21 1 ಸೆಕೆಂಡ್ ಬಂದು